ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. So Salicylone, Lucero, so Salicylone. ನನಗಿದೆಲ್ಲ ಬೇಕಾಗಿರಲಿಲ್ಲ. ನೀವು ಬದಲಾಗ್ತೀನಿ ಅಂತ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದರೆ ನನ್ನ ನಿಮ್ಮ ನಡುವೆ ಈ ಹುಲಿ ಕುರಿ ಆಟ ನಡೆದು ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ನಾವೆಲ್ಲ ಈ ತುಂಬಿದ ಮನೇಲಿ ನಗ್ನಗ್ತಾ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕುಟುಂಬ ಅಂದರೆ ರಂಗೇಗೌಡರು ಕುಟುಂಬ ಅಂತಾರೆ. ನಿಮ್ಮ ಮಗಂಗೋಸ್ಕರ ಹೇಗಾದರೂ ಮಾಡಿ ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡೆ. ಆದರೆ ನೀವು ನನ್ನ ಒಳ್ಳೆ ಮಾತಿಗೆ ಬೆಲೆನೇ ಕೊಡಲಿಲ್ಲ. ನಿಮ್ಮ ಗತ್ತು ಅಹಂಕಾರನ ಮುಂದಿಟ್ಕೊಂಡು ನನ್ನ ಹತ್ರ ಚಾಲೆಂಜ್ ಮಾಡಿ ಸೋತು ನೀವೇ ನಾನು ಈ ರೀತಿ ನಿಮಗೆ ಮಾಡೋ ಹಾಗೆ ಮಾಡಿದ್ರಿ. ದೊಡ್ಡ ಅಧಿಕಾರನ ನಾನು ಹೇಗೆ ನಿಭಾಯಿಸಲಿ? ನನಗೆ ಈ ಭಾರ ಅನ್ನಿಸ್ತಿಲ್ಲ. ಆದ್ರೆ ಯಾಕೋ ಮನಸ್ಸು ಭಾರ ಅನ್ನಿಸ್ತಿದೆ. ಐಸು ಮೇಡಮ್ ಅವರು ಅವನ ಬಗ್ಗೆ ಬಹು ಚಿಂತೆ ಮಾಡ್ತಾವ್ರೆ. ಅವ್ವ ಹುಷಾರಾಗೋದು ನೋಡ್ಕೊಳ್ಳೋದ್ರ ಜೊತೆಗೆ ಇವ್ರನ್ನು ಖುಷಿಯಾಗಿಡಬೇಕು. ಅದಕ್ಕೇನಾರ ತಮಾಸೆ ಗಿಮಾಸೆ ಮಾಡಿ ಇವ್ರ ಬೇಸರನೆಲ್ಲ ದೂರ ಮಾಡಬೇಕು. ಐಸು ಮೇಡಮ್ ಅವರೇ, ಹಿಂಗೆ ಮಾಡೋದು ಸರಿನಾ ಹೇಳಿ? ಅಯ್ಯೋ, ನಾನೇನು ಮಾಡಿದೆ? ಏನು ಮಾಡಿದೆ ಅಂದರೆ ಈ ಹಟ್ಟಿಲಿ ಎಲ್ಲರೂ ಸಂದಾಗಿರ್ಬೇಕು ಅಂತ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತೀರಾ. ಆದರೆ ನಿಮ್ಮ ಗಂಡ ಅನ್ಸ್ಕೊಂಡಿರೋನ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ನಿಮಗೆ. ಮುನಿಸ್ಕೊಂಡಿರೋ ನನ್ನ ಗಂಡನ್ನ ಮುದ್ದು ಮಾಡೋಕ್ಕೆ ಪುರ್ಸೋತಿಲ್ದಿರೋಷ್ಟು ಬ್ಯುಸಿ ಅಲ್ಲ ನಾನು. ಆದರೆ ಮಾತಿಗೆ ಮುಂಚೆ ಕೋಪ ಮಾಡ್ಕೊಳ್ಳೋ ಈ ದುರ್ವಾಸ ಮುನಿನ ಮುದ್ದು ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ವಾ, ಹಂಗಂದ್ರೆ ನಿಮಗೆ ನಾನು ಕೋಪ ಮಾಡ್ಕೊಳ್ಳೋದು ಇಷ್ಟ ಆಯ್ತಿಲ್ಲ ಅನ್ನಿ. ಸರಿ, ಹಂಗಾರೆ ಈ ಕ್ಷಣದಿಂದನೇ ನಾನು ಕೋಪ ಮಾಡ್ಕೊಳ್ಳೋದು ಬಿಟ್ಟೆ ಅನ್ಕಣಿ. ಓಹೋ, ನಾನು ನಂಬೋದಿಲ್ಲಪ್ಪ. ಅಯ್ಯೋ, ಯಾಕೈಸು ಮೇಡಮ್ ಅವರೇ, ನಿಮ್ಮನ್ನು ನಂಬ್ಸಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅದನ್ನೇ ಮಾಡ್ತೀನಿ. ಏನು ಮಾಡ್ತೀರಾ? ಹಾಂ, ಒಂದು ಕೆಲಸ ಮಾಡಿ, ಇಡೀ ದಿನ ನೀವು ಕೋಪ ಮಾಡ್ಕೊಳ್ದೆ ಇತ್ತು ತೋರಿಸಿ, ಆಗ ನಂಬ್ತೀನಿ. ಇಷ್ಟೇ ತಾನೇ? ನಿಮ್ಮನ್ನು ನಂಬಿಸೋದಕ್ಕೋಸ್ಕರ ಒಂದಿನ ಅಲ್ಲ, ಜೀವನ ಪೂರ್ತಿ ಕೋಪ ಮಾಡ್ಕೊಳ್ದೇ ಇರ್ತೀನಿ. ಆಗ್ಲಾದರೂ ನನ್ನ ಮುದ್ದು ಮಾಡ್ತೀರಾ? ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಈಗ ಮೊದಲು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಅಯ್ಯೋ, ಈಟ್ ಬಿರ್ನ ಗೌಡ್ರೆ, ಆಲ್ರೆಡಿ ಲೇಟ್ ಆಗಿದೆ, ಇರಿ. ಹೋಗಿ ಹೋಗಿ ಅಂದ್ರೆ ಹೋಗ್ಬೇಕು. ಹೋಗಿ ಹೋಗಿ ಹೋಗಿ. ಆಯ್ತು ಬಿಡಿ, ಹೋಯ್ತೀನಿ. ಅರೆ, ಅತ್ತೆ ಹತ್ರ ಕೀ ಬಂಚೇನೋ ತಗೊಂಡಾಯ್ತು. ಆದರೆ ನಮ್ಮಿಬ್ರು ಚಾಲೆಂಜ್ ಪ್ರಕಾರ ಗೆದ್ದವರು ಸೋತವರು ಕೊಡಬೇಕಾಗಿರೋ ರಿಯಲ್ ರಿವಾರ್ಡ್ನೇ ಮರ್ತ್ಬಿಟ್ಟಿದ್ದೀನಲ್ಲ. ಈಗಲೇ ಹೋಗಿ ತಗೋತೀನಿ. ಅಲ್ಲ ಕಣ್ತಂಗಿಯವ್ವ, ನನ್ನ ತಂಗಿ ಹುಲಿ ಅಂತೋಳು ಅವಳ ತಂಟೆಗೆ ಯಾರು ಹೋದ್ರೆ ದುರ್ಗಿ ಥರ ಬಲಿ ಹಾಕ್ಬಿಡ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ವಯಸ್ಸಿನಾಗೂ ವಿವೇಕ್ದಾಗೂ ಎಳೆ ಮಗಿನಂತಿರೋ ಐಸ್ಪೋರಿನ ಕುಟೆ ಸೋತಿಂಗ್ ಕುಂತ್ಕೊಂಡಿದ್ದೀಯಲ್ಲ. ನೀನೇ ಹಿಂಗೆ ನಿರ್ಧಾರ ತಗೊಬಿಟ್ರೆ
ನೀನು ನೆಮ್ಕೊಂಡಿರೋ ನಮ್ಮ ಗತಿ ಏನಾಗಬೇಕು ಅಂತೀನಿ. ಅಣ್ಣ, ನಾನಿನ್ನೂ ಸೋಲು ಒಪ್ಕೊಂಡಿಲ್ಲ. ಈಗ ಸಣ್ಣಕ್ಕೆ ಅವಳು ಗೆದ್ದಿರ್ಬೋದು, ಆದರೆ ತಿರ್ಗಾ ಅವಳು ಬಂದು ನನ್ನ ಕಾಲು ತಕ್ಕ ಬೀಳೋವಂಗೆ ಮಾಡ್ಕೋತೀನಿ. ನನ್ನ ಬತ್ತಳಿಕೆಯಲ್ಲಿರೋ ಇನ್ನೊಂದು ಮುಖ್ಯವಾದ ಅಸ್ತ್ರವ ಈಗ ಉಪಯೋಗಿಸವ ಅಂತ ತೀರ್ಮಾನ ಮಾಡಿದ್ದೆ. ಏನು ಅಸ್ತ್ರನವ ಅದು? ನನ್ನ ಮಗ ಮಹೇಶನ ಲಗ್ನ. ಅವನ ಲಗ್ನ ಮಾಡಿಸಿ ಅವನ ಹೆಂಡ್ರನ್ನ ಐಶ್ವರ್ಯನ ಮ್ಯಾಗೆ ಚೂ ಬಿಟ್ಟು ಅವಳನ್ನ ಮೂಲೆ ಗುಂಪು ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅತ್ತೆ. ಕಾಂಚನ ಮನ್ಸು ಮಾಡಿದ್ರೆ ಅಸಾಧ್ಯವಾಗಿರೋದ್ನು ಸಾಧ್ಯ ಮಾಡಿ ತೋರಿಸ್ತಾಳೆ. ಅದೇನು ಸಾಧ್ಯ ಮಾಡಿ ತೋರಿಸ್ತಿರೋ ತೋರಿಸಿ, ನಾನು ನೋಡೇ ಬಿಡ್ತೀನಿ. ಈಟೊಂದು ಆತರ ಯಾಕೆ ಪಡ್ತಿದ್ಯವ್ವ? ಹುಸಿ ಸಮಾಧಾನವಾಗಿರೋ. ಈಗ ನೀನು ನಂದು ಮುಂದೆ ಗೆದ್ದು ತೋರಿಸಿದ್ಯಾ ಅಲ್ವಾ? ಹಂಗೆ ನಾನು ನಿನ್ನನ್ನು ಸೋಲ್ಸಿದ್ರೆ ತಾನೇ ಆಟ ಸಮ ಆಗೋದು. ನೀನೊಬ್ಳೆ ಅಟ್ಟಿ ಸೊಸೆ ಅಂತ ಮೆರಿಬೇಡ. ನಿನಗಿಂತಲೂ ಹೆಚ್ಚು ಓದಿರೋಳನ್ನ ಈ ಅಟ್ಟಿಗೆ ಸೊಸೆಯಾಗಿ ಕರ್ಕೊಬತ್ತೀನಿ. ಆಗ ನೋಡವ ಈ ಬೀಗ್ ದೇಸ್ಲು ಯಾರ ಕೈಲಿ ಇರ್ತದೆ ಅಂತ. ನಿಮ್ಮ ಚಂಡಾಳ್ ಮಗಂಗೆ ಮದುವೆ ಬೇರೆ ಕೇಡು. ಅವನಿಗೆ ಯಾರು ಹೆಣ್ಣು ಕೊಡೋಕೆ ಮುಂದೆ ಬರ್ತಾರೆ? ಯಾರೂ ಬರೋದಿಲ್ಲ. ಹಾಗೊಂದು ವೇಳೆ ಯಾರಾದರೂ ಮನ್ಸು ಮಾಡಿ ನಾವು ಹೆಣ್ಣು ಕೊಡ್ತೀವಿ ಅಂತಂದರೆ ಆ ಮದುವೆ ಆಗೋದಕ್ಕೆ ನಾನು ಬಿಡಬೇಕಲ್ಲ. ಏನೋ ಸವಾಲಾಗ್ತಿದ್ಯಾ? ಇಲ್ಲ ಅತ್ತೆ, ನಾನು ಮುಂದೆ ಏನು ಮಾಡ್ತೀನಿ ಅನ್ನೋದನ್ನ ಹೇಳ್ತಿದ್ದೀನಿ ಅಷ್ಟೇ. ಮಹೇಶನ್ ಲಗ್ನವ ನಿನ್ನ ಕಣ್ಣು ಮುಂದೆನೆ ಮಾಡ್ತೀನಿ, ನೋಡ್ತೀಯಾ? ನೀವು ಅನ್ಕೊಂಡಿರೋದನ್ನ ಉಲ್ಟಾ ಪಲ್ಟಾ ಮಾಡ್ತೀನಿ, ಅದನ್ನ ನೀವು ನೋಡ್ತೀರಾ? ಸರಿ, ಹಂಗಾರೆ ಅದು ನಡೆದೋಗಿ ಅದೇನಾಯ್ತದೋ ನೋಡೇ ಬಿಡವ. ನನ್ನ ಬುದ್ಧಿವಂತಿಕೆ ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ. ಅತಿಯಾದ ಆತ್ಮವಿಶ್ವಾಸ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೀಗ್ ದೇಸ್ಲು ನಿನ್ನ ಕೈಗೆ ಬಂದ ತಕ್ಷಣ ಪೊಗರು ಜಾಸ್ತಿ ಆಗ್ಬಿಟ್ಟದೆ. ಇರ್ಲಿ ನೀನು ಕೊಟ್ಟಿದ್ನೆ ನಿನಗೆ ಹೆಂಗ್ ವಾಪಸ್ ಕೊಡ್ತೀನಿ ಅಂತ ನೋಡ್ತಾ ಇರು. ಹಾ, ವಾಪಸ್ ಕೊಡಬೇಕು ಅಂದಿದ ತಕ್ಷಣ ಒಂದು ವಿಷಯ ನೆನಪಾಯ್ತು ನೋಡಿ. ಅತ್ತೆ, ಬೆರಳು ಖಾಲಿ ಇದೆ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಚಾಲೆಂಜ್ ಪ್ರಕಾರ ಈ ನಿಮ್ಮ ಅಮೃತ ಹಸ್ತದಿಂದ ನನಗೆ ಉಂಗುರ ತೊಡಿಸ್ತೀರಾ? ನೀವು ನನ್ನ ಹೀಗೆ ಗುರಾಯಿಸಿದ್ರೆ ನನಗೆ ತುಂಬ ಭಯ ಆಗುತ್ತತ್ತೆ. ಬೇಗ ಹೋಗಿ ಉಂಗುರ ತಗೊಂಬಂದ್ಬಿಡಿ. ಅಯ್ಯೋ, ಹೋಗಿ ಎಂದೆ. ಬೇಜಾರಾಗ್ತಿದ್ಯಾ? ಪರವಾಗಿಲ್ಲ,
ತೋರಿಸಿ. ಮೆರಿತಿದ್ಯಾ? ಮೇರಿ ಮೇರಿ, ಈ ಕಿತ ಗೆಲುವು ನಿಂದಾಗಿರ್ಬೋದು, ಆದ್ರೆ ಮುಂದಿನ ಕಿತ ನೀನ್ ಸೋಲ್ತೀಯ, ನಾನ್ ಗೆಲ್ತೀನಿ. ಆಗ ಈ ಮಕ್ಕದಾಗೆ ಈ ನಗು ಹಿಂಗೆ ಇರ್ತದ ಅಂತ ನೋಡ್ತೀನಿ. ನೋಡೋಣ ಅತ್ತೆ, ಖಂಡಿತ ನೋಡೋಣ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅತ್ತೆ ನೋಡಿ, ನನ್ನ ಬೆರಳು ಉಂಗುರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಬರ್ತೀನಿ. ಅಯ್ಯೋ ಮಾದೇಶ, ಇದೇನು ತಂಗಿಯವ ನೀನು? ಹಿಂಗ ಅವಳಿಗೆ ಎದರ್ಕೊಂಡು ಸುಮ್ಕಾಬಿಟ್ಟಲ್ಲ. ಅಯ್ಯೋ ಹೆಂಗ್ಯವ, ನಿನ್ನ ಅನುಭೋಗ ಅವಳು ವಯಸ್ಸು ಆಗಿಲ್ಲ, ಅಂತೋಳ ಮುಂದೆ ನೀನು ಸೋಲು ಒಪ್ಕೊಳ್ಳದ? ಅಯ್ಯೋ ಥೂ 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 ಥೂ. ಈ ಅಟ್ಟಿ ಕಾಲಿಕ್ದಾಗ ಎಲ್ರೂ ಅಂಕೆಗೆ ತಗೊಂಡು ಕಿರುಬೆರಳಲ್ಲಿ ಆಡಿಸ್ತಿದ್ದಲ್ಲ, ಹಂಗೆ ಆಡಿಸ್ಬೇಕು. ಇಲ್ಲದೆ ಹೋದ್ರೆ ಏನು ಉಳ್ಕೊಳಕ್ಕಿಲ್ಲ. ಹೋಯ್ತಾ ಹೋಯ್ತಾ ಶಾನೆ ಕಷ್ಟ ಆಯ್ತದೆ. ಶುರು ಹಚ್ಕೊ ನೀನು ಅಬ್ರವ. ಈಗ ಸಣಕ್ಕೆ ನನ್ನ ಅಬ್ರ ಆವೇಶನೆಲ್ಲ ಕಟ್ಟಿಟ್ಟಿವ್ ನನ್ನ. ಯಾಕಂದ್ರೆ ಈ ಅಟ್ಟಿ ಅವ್ರ ಕುಟೆ ನಿನ್ನ ಎಂಡ್ರು ಸೇರ್ಕೊಂಡು ನನಗೆ ಹುಚ್ಚು ಹೆಚ್ಚಾಯ್ತದೆ ಅಂತ ಮಾತಾಡ್ಕೊತಾವ್ರೆ. ಈಗ ನಾನೇನಾರ ಕ್ವಾಪ್ದಾಗ ಒಂದು ಮಾತಂದ್ರೆ ಶಾಶ್ವತವಾಗಿ ನನ್ನನ್ನು ಹುಚ್ಚಿ ಮಾಡಿಬಿಡ್ತಾರೆ. ಚದುರಂಗದ ಆಟದಾಗೆ ನೋಡ್ಕೊಂಡು ಕಾಯಿ ನಡೆಸ್ಬೇಕು. ಅದೇನೋ ಸರಿ ಕಣ್ತಂಗ್ಯವ, ಆದ್ರೆ ಐಶ್ವರ್ಯ ನಿಂತಾವಾನೆ ನಿನ್ನ ಮಗ ಮಹೇಶನ್ ಲಗ್ನ ಮಾಡಕ್ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾವಳಲ್ಲ, ಅದಕ್ಕೇನು ಹೇಳ್ತೀಯ? ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬೇಡ. ಪ್ಯಾಟೆನಾಗೆ ಕೈ ವಾಸಿ ಮಾಡ್ಕೊಳಕ್ ಹೋಗಿರೋ ಮಹೇಶನ್ನ ಆದಷ್ಟು ಬಿರ್ನೆ ಕರ್ಸು. ಮುಂದಿಂದು ನಾನು ನೋಡ್ಕೊತೀನಿ. ಅಲ್ಲ, ಐಸು ಮೇಡಮ್ ಅವ್ರ ತವ ಇವತ್ತೆಲ್ಲ ಕೋಪ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಆದರೆ ಅಟ್ಟಿತವ್ ಯಾರನ್ನ ಬಂದು ಗೌಡ್ರೆ ಅಲ್ಲದಾಯ್ತು, ಇಲ್ಲಿದಾಯ್ತು, ಅವ್ರು ಬಡ್ದಾಡ್ಕೊಂಡ್ರು, ಇವ್ರು ಹೊಡೆದಾಡ್ಕೊಂಡ್ರು ಅಂತ ಹೇಳೋದು, ಅದರಿಂದ ನನ್ನ ಕೋಪ ನೆತ್ತಿಗೇರಿ ನನ್ನ ಬಂದು ಕ್ಯಾಮೆ ಕೊಡೋದು ಯಾಕೆ? ಅದು ನೈಸು ಮೇಡಮ್ ಅವ್ರು ನೋಡಿ ನೋಡಿದ್ರಾ, ಕೊನೆಗೂ ಯಾಡ್ದಾಗ ನೀವೇ ಸೋತ್ರಿ ಅಂತ ಹೇಳೋದು, ಇದೆಲ್ಲ ಬೇಕಾ? ಇಲ್ಲ ಇಲ್ಲ, ನಾನು ಇದರಿಂದ ತೆಪ್ಪಿಸ್ಕೋಬೇಕು ಅಂದರೆ ನಾನು ಹಟ್ಟಿನಾಗೆ ಇರಬಾರ್ದು. ಸಂಧೆ ಗಂಟ ಹೊರಗಡೆನೇ ಇದ್ದು ರಾತ್ರಿ ಹಟ್ಟಿಗೆ ಬಂದರೆ ಆಯಿತು, ಆಗ ನಾನೇ ಗೆದ್ದಂಗೆ ಆಯ್ತದೆ. ಬಿರ್ನೆ ಇಲ್ಲಿಂದ ಹೊಂಟ್ಬಿಡವ. ಐಸು ಮೇಡಮ್ ಅವ್ರ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಯಾವಲ್ಲ ಅವನು? ತಪ್ಪಾಯ್ತು ಗೌಡ್ರೆ, ನೋಡ್ಲಿಲ್ಲ. ನೆಲ ವರ್ಷ ನೀರು ಗಿಡಕ್ಕೆ ಹಾಕೋಣ ಅಂತ ಹೋದೆ, ನಿಮ್ಮೇಲೆ ಬಿದ್ದುಬಿಡ್ತು, ಸಂಸ್ಬಿಟ್ರಿ ಗೌಡ್ರೆ. ಅಯ್ಯೋ ಪರವಾಗಿಲ್ಲ ನಿಂಗಕ್ಕ, ನೀನೇನು ಬೇಸರ ಮಾಡ್ಕೋಬೇಡ. ನೀನೇನು ಬೇಕು ಬೇಕು ಅಂತ ಮಾಡಿರ್ತೀಯ, ಅದಾಗದೇ ಬಂದು ಬಿದ್ದಿರ್ತದಪ್ಪ.
ನನಗೂ ಈ ಅಂಗಿ ಯಾಕೋ ಇಷ್ಟ ಇರಲಿಲ್ಲ. ಬೇರೆ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂತ ನಿದ್ದೆ, ಅದಕ್ಕೆ ನೀನೇ ಒಂದು ದಾರಿ ತೋರಿಸ್ಕೊಟ್ಟಿದ್ಯಾ. ಸಬಾಸ್ ಸಬಾಸ್. ನಿಂಗಕ್ಕ ಪರವಾಗಿಲ್ಲ, ನೀವು ಹೋಗಿ. ಸರಿ ಅಮ್ಮ ಅವರೇ. ನನ್ನ ಹತ್ರ ಇಡೀ ದಿನ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ವಿ ಅಲ್ವಾ? ನೀವೀಗ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದೀರಾ ಅಲ್ವಾ? ಮನೇಲಿದ್ರೆ ಚಾಲೆಂಜಲ್ಲಿ ಸಿಕ್ಕಾಕೋತೀನಿ ಅಂತ ಉಪಾಯ ಮಾಡಿ ಹೊರಗಡೆ ಹೋಗ್ತಿದ್ದೀರಾ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ನೋಡಿದ್ರಾ ಸತ್ಯ ಹೇಗೆ ಹೊರಗಡೆ ಬಂತು ಅಂತ? ನಿಮಗೆ ನಿಜವಾಗ್ಲೂ ಹೊರಗಡೆ ಕೆಲಸ ಇತ್ತಾ? ಕೆಲಸ ಇದೆಯಾ? ಇರ್ಲಿಲ್ಲ. ಎಲ್ಲೋ ಮರೇಲಿರೋದಲ್ಲ, ನನ್ನ ಕಣ್ಣೆದ್ರಿಗೆ ಇದ್ದು ಕೋಪ ಮಾಡ್ಕೊಳ್ದೆ ಗೆದ್ದು ತೋರಿಸ್ಬೇಕು, ಅದು ಚಾಲೆಂಜು. ಅಷ್ಟೇ ತಾನೇ. ನೋಡ್ತಾ ಇರಿ, ಇವತ್ತೊಂದು ಚೂರು ಕೋಪ ಮಾಡ್ಕೊಳ್ದೆ ಇದ್ದು ತೋರಿಸ್ತೀನಿ, ನೋಡ್ತಾ ಇರಿ. ನೋಡೋಣ. ನೋಡಿವ್ರಂತೆ ಈಗ ಮೈಯೆಲ್ಲ ಒದ್ದೆ ಆಗೋಗದೆ, ಬೇರೆ ಅಂಗಿ ಕೊಡು ಬನ್ನಿ. ಬನ್ನಿ. ಅಂತೂ ಯಾರೇನೇ ಮಾಡಿದ್ರು ಅಳಿ ಮೈಯ ಕ್ವಾಪ ಮಾಡ್ಕೊಳ್ಳಕ್ಕಿಲ್ಲ ಅಂತಾಯ್ತು. ಹೊಡಿತು ಕಳ್ಳ ಲಾಟ್ರಿ. ಈ ಅವಕಾಶ ಸರಿಯಾಗಿ ಬಳಸ್ಕೊಂಡ್ಬಿಡ್ಬೇಕು. ನನಗೂ ಐಸ್ಪರ್ಯ ಕಾಂಚನ ವಿಚಾರದಾಗೆ ಮನಸ್ಸು ಕೆಡ್ಸ್ಕೊಂಡು ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟದೆ. ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? 2-3 ತೊಟ್ಟು ಬ್ರಾಂದಿ ಬಿಟ್ಕೋಬೇಕು. ಬಿಟ್ಕೊಂಡ್ರೆ ಎಲ್ಲ ಚೆನ್ನಾಗಾಯ್ತದೆ. ನನಗೂ ಗಂಟ್ಲಿಗೆ ಬ್ರಾಂದಿ ಬಿಟ್ಕೊಂಡು ಶಾನೆ ದಿನ ಆಗೋಗದೆ. ನಾಲ್ಗೆಲ್ಲ ಜಡ್ಡಿಡ್ದು ಹೋಗ್ಬಿಟ್ಟದೆ. ಸರಿ ಮಾಡ್ಕೋಬೇಕು. ಇದೇ ಸರಿಯಾದ ಅವಕಾಶ. ಆ ಉಪವಾಸಕ್ಕೆ ಇವತ್ತೇ ಕೊನೆ ಆಡ್ಬಿಡದೆಯ. ರಾಜಣ್ಣನ ಹೋಟ್ಲಿಗೆ ಹೋಗಿ ಬೋಟಿಗೆ ಗೊತ್ತಿ ತಿನ್ಕೊಬಿಡದೆಯ. ಐಸು ಮೇಡಮ್ ಅವರೇ, ಪಸಂದಾಗಿ ಕಾಣ್ತಾ ಇದ್ದೀರಾ. ಬೆಣ್ಣೆ ಹಚ್ಬೇಡಿ ಗೌಡ್ರೆ, ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಗೊತ್ತು? ಈಗ ನಾನು ಕಟ್ಟಿರೋ ಚಾಲೆಂಜ್ನ ವಾಪಸ್ ತಗೋಬೇಕು ಅಂತ ತಾನೇ ನೀವು ಹೀಗೆಲ್ಲ ಮಾತಾಡ್ತಿರೋದು? ಈ ಹೆಣ್ಮಕ್ಳು ತವ ಮಾತಾಡಿದ್ರು ಕಷ್ಟ, ಪಾಪ ಮಾಡ್ಕೊಂಡು ಮಾತಾಡಿದ್ರೆ ಇನ್ನೂ ಕಷ್ಟ. ದೇವ್ರೇ, ನೀನನ್ನ ಕಾಪಾಡಬೇಕು. ಏನಂದ್ರಿ? ಏನಿಲ್ಲ ಮೇಡಮ್ ಅವರೇ, ಏನಿಲ್ಲ. ನನ್ನ ಬೈಕೊಳ್ತಾ ಇದ್ದೀರಾ? ಐಸು ಮೇಡಮ್ ಅವರೇ, ನಾನು ಯಾವತ್ತಾರ ಹಂಗೆ ಮಾಡಿವ್ನಾ? ಮೇಡಮ್ ಅವರೇ, ಒಂದು ನಿಮಿಷ ಕೊಡಿ ಇಲ್ಲಿ. ಅಲ್ಲ, ಈ ಉಂಗ್ರ ನಿಮ್ಮ ತಾವ ಹೆಂಗೆ ಬಂತು?
ಅಯ್ಯೋ ಗೌಡ್ರೆ, ಹೇಳೋದೇ ಮರ್ತು ಹೋಗಿದ್ದೆ. ಅದು ನೆನ್ನೆ ಆಗಿದ್ದ ಘಟನೆಯಿಂದ ಅತ್ತೆ ತುಂಬ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಹೋಗಿದ್ದೆ. ಆಗ ಅವರೇ ಕರೆದು ಅವ್ರ ಪಕ್ಕದಲ್ಲಿ ಕೂರಿಸಿ, ಐಶ್ವರ್ಯ, ನೀನು ಈ ಮನೆ ಜವಾಬ್ದಾರಿ ತಗೊಂಡಿರೋದು ನನಗೆ ತುಂಬ ಖುಷಿಯಾಗಿದೆ. ನನಗೂ ಈ ಮನೆ ವ್ಯವಹಾರನೆಲ್ಲ ನೋಡಿಕೊಂಡು ಸಾಕಾಗಿ ಹೋಗಿತ್ತು. ರಂಗೇಗೌಡಂಗೆ ಇದನ್ನು ಹೇಳೋಣ ಅಂತಂದರೆ ಅವನಿಗೆ ಈಗಿರೋ ಕೆಲಸದಲ್ಲಿ ಇದನ್ನು ಕೊಟ್ಟರೆ ಅವ್ನ ಮನಸ್ಸನ್ನು ನೆಮ್ಮದಿ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವನೇ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಈ ಜವಾಬ್ದಾರಿನ ನಿನಗೆ ವಹಿಸಿದ್ದಾನೆ, ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗವಾ ಅಂತಂದರು. ಐಸು ಮೇಡಮ್ ಅವರೇ, ಅವ್ವ ಹಂಗಂದ್ರ? ಹೌದು ಗೌಡ್ರೆ, ಅದ್ರ ಜೊತೆಗೆ ಈ ಉಂಗ್ರನ ನನ್ನ ಬೆರಳಿಗೆ ಹಾಕಿ, ಹೇಗಿದ್ರೂ ಈ ಮನೆ ಜವಾಬ್ದಾರಿನ ನಿಭಾಯಿಸ್ತಾ ಇದೆಯಾ, ಈ ಉಂಗ್ರನ ನಮ್ಮ ವಂಶದವರು ತಲೆತಲಾಂತರದಿಂದ ಈ ಮನೆ ಸೊಸೆಯಾಗಿ ಬರೋಳಿಗೆ ಕೊಟ್ಕೊಂಡು ಬಂದಿದ್ದಾರೆ, ನನಗೆ ನಮ್ಮ ಅತ್ತೆ ಕೊಟ್ಟಿದ್ರು, ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನೋಡಿದ್ರ ಮೇಡಮ್ ಅವರೇ, ನಮ್ಮ ಅವ್ವನ ಮನಸ್ಸು ಹಾಲಿನಷ್ಟೇ ಎಷ್ಟು ಶುದ್ಧವಾಗದೆ ಅಂತ. ಅವಳು ಯಾವಾಗಲೂ ಎಲ್ರಿಗೂ ಒಳ್ಳೇದೇ ಬಯಸ್ತಾಳೆ. ಆದರೆ ಇತ್ತೀಚೆಗೆ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತಲೇ ಗೊತ್ತಾಯ್ತಿಲ್ಲ.